ಹೈಕಮಾಂಡ್ ಅಂಗಳದಲ್ಲಿ ಈಗ ಚೆಂಡು ಇದೆ. ಹೈಕಮಾಂಡ್ ಅಸ್ತು ಅಂತೇಳಿ ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕತ್ವ ಹಾಗೆ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಬದಲಾಗುವಂತ ಸಾಧ್ಯತೆ ಇದೆ. ಹೈಕಮಾಂಡ್ನಲ್ಲಿ ಸಿಎಂ ಬದಲಾವಣೆಯ ಕಗ್ಗಂಟಂತೂ ಖಂಡಿತ ಇದೆ. ಸಿಎಂ ಬದಲಾವಣೆ ಮತ್ತೆರಡು ರಾಜ್ಯದಲ್ಲೂ ಕೂಡ ಬಡಿದಾಟ ಆಗೋದು ಕಾಣಿಸ್ತಾ ಇದೆ. ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲೂ ಕೂಡ ಕ್ರಾಂತಿಯ ಕಿಚ್ಚು ಮೊಳಗುತ್ತಾ. ಹೀಗಾಗಿ ಅಡಕತ್ತರಿಯಲ್ಲಿ ಸಿಲುಕಿರುವ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನ ಕಾದು ನೋಡುವ ತಂತ್ರಕ್ಕೇನಾದ್ರೂ ಒಳಗಾಗಿದೆಯಾ ಅನ್ನೋದು. ಅಡಕತ್ತರಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಸಿಲುಕಿದೆ ಅನ್ನೋದು ಮೇಲ್ನೋಟಕ್ಕೆ ಈಗ ತಿಳಿದು ಬರ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿಯ ಬೆಳವಣಿಗೆ ಪಕ್ಕದ ಎರಡು ರಾಜ್ಯಗಳಲ್ಲೂ ಕೂಡ ಸಂಚಲನ ಸೃಷ್ಟಿ ಮಾಡುತ್ತೆ. ಹಾಗಾಗಿ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದೆಯಾ ಹೈಕಮಾಂಡ್ ನೋಡಬೇಕು. ಸದ್ಯಕ್ಕಂತೂ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದ ಸಮಯದಿಂದಲೇ ಈ ಕ್ರಾಂತಿಯ ಕಿಡಿ, ನವೆಂಬರ್ ಕ್ರಾಂತಿಯ ಕಿಡಿ ಅದು ದೊಡ್ಡ ಮಟ್ಟದಲ್ಲಿ ಜ್ವಾಲೆಯಾಗಿ ಸುಡುತ್ತೆ ಕಾಂಗ್ರೆಸ್ ಪಾರ್ಟಿಯನ್ನ ಅನ್ನೋದು ಚರ್ಚೆ ಇದೆ. ಬಹುಶಃ ಇದು ಮುಂದಿನ ಹಂತದಲ್ಲಿ ಯಾವ ಸ್ವರೂಪವನ್ನ ಪಡೆಯುತ್ತೆ ಕಾದು ನೋಡಬೇಕಾಗಿದೆ. ಆರಂಭದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಬಹುಮತಕ್ಕೆ ಬಂದಾಗ 2.5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ, 2 ವರ್ಷ ಡಿಕೆ ಶಿವಕುಮಾರ್ ಅಂತ ಹೇಳಿದ್ರು. ಆದ್ರೆ ಅದಾಗದೇ ಇದ್ದಾಗ ಸಿಎಂ ಆಗ್ಬೇಕು ಅಂತೇಳಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಎಲ್ಲಾ ರೀತಿಯಲ್ಲೂ ಕೂಡ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ವಾದ್ರಾ ಮೂಲಕ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಬಿಹಾರ ಚುನಾವಣೆ ಬಳಿಕ ಸಂಸತ್ ಅಧಿವೇಶನ ನಡೆಯುತ್ತೆ. ಅಧಿವೇಶನ ಪ್ರಾರಂಭ ಆದ್ರೆ ರಾಹುಲ್ ಮತ್ತೆ ಬ್ಯುಸಿ ಆಗ್ತಾರೆ. ಹಾಗಾಗಿ ಈಗಲೇ ಒತ್ತಡ ಹೇರುವಂತ ಪ್ರಯತ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಮೂಲಕ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅಂತೂ ಪಟ್ಟು ಹಿಡಿದಿದ್ದಾರೆ. ಪಕ್ಷಕ್ಕೋಸ್ಕರ ನಾನು ದುಡಿದಿದ್ದೇನೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಶತ ಪ್ರಯತ್ನವನ್ನ ಮಾಡಿದ್ದೇನೆ, ನನ್ನನ್ನ ಮುಖ್ಯಮಂತ್ರಿಯಾಗಿ ಪರಿಗಣಿಸಬೇಕು ಅನ್ನೋದು ಹೈಕಮಾಂಡ್ ಮಟ್ಟದಲ್ಲಿ ಅವರು ವಿಚಾರವನ್ನ ಮುಟ್ಟಿಸಿದ್ದಾರೆ. ಹೈಕಮಾಂಡ್ಗೂ ಕೂಡ ಅವರ ನಿಶ್ಚಯ ಎಲ್ಲ ಗೊತ್ತಿದೆ. ಹೀಗೆಲ್ಲ ಇರುವಾಗ ಹೈಕಮಾಂಡ್ ಯಾವ ತೀರ್ಮಾನಕ್ಕೆ ಬರುತ್ತೆ ನೋಡಬೇಕಾಗಿದೆ. ಆದ್ರೆ ಒತ್ತಡ ಹೇರುವ ಪ್ರಯತ್ನ ಅಂತೂ ಡಿಕೆ ಶಿವಕುಮಾರ್ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಹೈಕಮಾಂಡ್ ಅಂಗಳದಲ್ಲಿ ಈಗ ಚೆಂಡಿದೆ. ಹೈಕಮಾಂಡ್ ರಿಸ್ಕ್ ತೆಗೆದುಕೊಳ್ಳುತ್ತಾ? ನವೆಂಬರ್ ಕ್ರಾಂತಿ ಬಗ್ಗೆ ಈಗ ಪ್ರೋಗ್ರೆಸಿವ್ ಅಪ್ಡೇಟ್ ಏನಿದೆ ಹನುಮಂತು? ರಂಜಿತ್, ಕಾಂಗ್ರೆಸ್ನ ಒಳಗಡೆನ ನವೆಂಬರ್ ಕ್ರಾಂತಿ ಏನಿದೆ ಈ ಕ್ಷಣದವರೆಗೂ ಕೂಡ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡೆಡ್ಲೈನ್ ಕೊಟ್ಬಿಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಈ ನಡುವೆ ಕಾಂಗ್ರೆಸ್ನ ಹೈಕಮಾಂಡ್ ನಡೆ ಏನು ಅನ್ನುವಂಥದ್ದು ಒಂದಷ್ಟು ಇನ್ನೂ ಕೂಡ ನಿಗೂಢವಾಗೇ ಇತ್ತು. ಅದರ ಜೊತೆಗೆ ಅಸಲಿ ಆಟ ಯಾವಾಗಿಂದ ಶುರುವಾಗುತ್ತೆ ಅನ್ನುವಂತ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಅಸಲಿ ಆಟ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದಂತ ಸಂದರ್ಭದಿಂದ ಶುರುವಾಗುತ್ತೆ ಅಸಲಿ ಆಟ. ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಆಟಗಳು ಇಲ್ಲ ಅನ್ನುವಂತ ಈಗ ಇರುವಂತಹ ಮಾಹಿತಿ ಪ್ರಕಾರ. ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆನೂ ಕೂಡ ಅನೇಕ ರೀತಿಯ ಸವಾಲುಗಳಿದಾವೆ. ಯಾಕೆ ಆ ಸವಾಲುಗಳು ಏನು ಅಂತಂದು ಹೇಳಿದ್ರೆ, ಒಂದು, ಸಹಜವಾಗಿ ಇರುವಂತ 3 ರಾಜ್ಯಗಳಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳಬೇಕು, ಯಾವುದೇ ರೀತಿಯ ಗೊಂದಲಗಳು ಆಗದಂತೆ ರೀತಿಯಲ್ಲಿ ಸರ್ಕಾರಗಳನ್ನ ಮುನ್ನಡೆಸಬೇಕು, ಮತ್ತೆ ನಾಯಕತ್ವವನ್ನು ಕೂಡ ಒಂದಷ್ಟು ಉಳಿಸಿಕೊಳ್ಳುವಂತ ಪ್ರಯತ್ನಗಳನ್ನ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಯಾಕೆ ಅಂತಂದ ಹೇಳಿದ್ರೆ, ಕರ್ನಾಟಕದಲ್ಲಿ ಏನಾದ್ರೂ ಬದಲಾವಣೆಯ ಪರ್ವ ಶುರುವಾಯಿತು ಅಂತಂದ ಹೇಳಿದ್ರೆ ಇದೇ ಮಾದರಿಯ ಒತ್ತಡಗಳು 2 ರಾಜ್ಯಗಳಲ್ಲಿ ಕೇಳಿ ಬರಬಹುದು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಇಲ್ಲಿ ಸಿದ್ದರಾಮಯ್ಯ ಅವರ ನಂತರ ಮುಂದಿನ ನಾಯಕರು ಯಾರು, ಮಾಸ್ ಲೀಡರ್ ಯಾರು ಅನ್ನುವಂತ ಪ್ರಶ್ನೆ, ಮತ್ತೆ ಅವರಿಗೆ ಮುಂದಿನ ಸ್ಥಾನಮಾನಗಳೇನು ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಕಾಂಗ್ರೆಸ್ ಮುಂದೆ ಇರುವಂತದ್ದು. ಹಾಗಾಗಿ ಇಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಕೇವಲ ಕ್ಯಾಬಿನೆಟ್ಗೆ ಮಾತ್ರ ಸೀಮಿತ ಆಗತ್ತಾ ಅಥವಾ ಸಿಎಂ ಕುರ್ಚಿಗೂ ಕೂಡ ವ್ಯಾಪಿಸುತ್ತಾ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಹೈಕಮಾಂಡ್ಗೆ ಒಂದು ರೀತಿ ನುಂಗಲಾರ್ದ ಬಿಸಿ ತುಪ್ಪ ಆಗಿದೆ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ ಹೇಳಿದ್ರೆ ಒಂದೊಮ್ಮೆ ದೊಡ್ಡ ರಿಸ್ಕಿಗೆ ಕೈ ಹಾಕಿದ್ರೆ ಅದು ಒಂದಷ್ಟು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದಷ್ಟು ಕಾದು ನೋಡುವ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ.
ಸದ್ಯ ಬಿಹಾರ ಎಲೆಕ್ಷನ್ ನಲ್ಲಿ ಇಡೀ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೆಲ್ಲರೂ ಬಿಸಿ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಅಲ್ಲಿ ಬಿಸಿ ಇದ್ದಾರೆ. ಇದಾದ ನಂತರದಲ್ಲಿ ಬಜೆಟ್ ಸಂಸತ್ ಅಧಿವೇಶನ ಪ್ರಾರಂಭ ಆಗ್ಬಹುದು, ಅದು ಬಿಜಿ, ಅದರಲ್ಲೂ ಕೂಡ ಬಿಸಿ ಆಗ್ಬಹುದು. ಮತ್ತೊಂದು ಕಡೆಗೆ ವಿದೇಶಿ ಪ್ರವಾಸವೂ ಕೂಡ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಮತ್ತೆ ಹೀಗೇನಾದ್ರು ಪ್ರಾರಂಭ ಮಾಡಲಿಲ್ಲ ಅಂತಂದ ಹೇಳಿದ್ರೆ ಮತ್ತಷ್ಟು ವಿಳಂಬ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸತತ ಪ್ರಯತ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯ ವಿಚಾರದಲ್ಲಿ, ಕ್ರಾಂತಿಯ ವಿಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಒಂದೊಂದು ಸತ್ಯ ರಿಸ್ಕಿಗೆ ಕೈ ಹಾಕುವಂತ ವಿಚಾರದಲ್ಲಿ ಇನ್ನೂ ಕೂಡ ಹೈಕಮಾಂಡ್ ಯಾವುದೇ ರೀತಿಯ ತೀರ್ಮಾನ ಕೂಡ ಕೈಗೊಂಡಿಲ್ಲ. ರಂಜಿತ್, ಹನುಮಂತು, ಈಗ ಡಿ ಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಅವರ ಮೂಲಕ ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನೋದು, ಇದು ಬಹುಶಃ ಇದು ಫಲಶ್ರುತಿ ಆಗತ್ತಾ? ರಾಹುಲ್ ಗಾಂಧಿ ಅವರು, ಅವ್ರಿಗೆ ಗೊತ್ತಿದೆ 2.5 ವರ್ಷ ಬದಲಾಯಿಸಬೇಕು ಅನ್ನುವಂತ ಲೆಕ್ಕಾಚಾರ ಅವ್ರಿಗೆ ಗೊತ್ತಿತ್ತು. ಆದ್ರೆ ಈ ಸಮಯಕ್ಕೆ ಇದು ಏನಾಗಬಹುದು, ಮತ್ತೆ ಪಕ್ಕದ 2 ರಾಜ್ಯದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ನಾಯಕತ್ವ ಬದಲಾವಣೆ ಆದ್ರೆ ಅನ್ನೋದು, ಏನೇನಾಗಬಹುದು? ಖಂಡಿತವಾಗಿಯೂ ರಂಜಿತ್, ಇಲ್ಲಿ ಬದಲಾವಣೆ ಒಂದೊಮ್ಮೆ ಆದ್ರೆ ಸಹಜವಾಗಿ ಅದು ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಕಾಂಗ್ರೆಸ್ನ ಒಳಗಡೆನೂ ಕೂಡ ಒಂದಷ್ಟು ಫೈಟ್ಗೆ ಕಾರಣ ಆಗಬಹುದು. ಯಾಕಂತ ಬದಲಾವಣೆಯ ಕೂಗು ಕೂಡ ಕೇಳಿ ಬರಬಹುದು ಅನ್ನೋಂಥದ್ದು. ಮತ್ತೊಂದು ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸತತವಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡುವಂತದ್ದಾಗಿರಲಿ, ಅವರ ಜೊತೆಗೆ ಉತ್ತಮ ಒಡನಾಟವನ್ನು ಕೂಡ ಇಟ್ಕೊಂಡಿದ್ದಾರೆ. ಮತ್ತೆ ಆ ಮೂಲಕ ಒಂದಷ್ಟು ರಾಹುಲ್ ಗಾಂಧಿ ಅವ್ರಿಗಾಗ್ಲಿ ಅಥವಾ ಸೋನಿಯಾ ಗಾಂಧಿ ಅವ್ರಿಗಾಗ್ಲಿ ಅವರನ್ನ ರೀಚ್ ಆಗುವಂತ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕಡೆಗೆ ಕೇಳಿ ಬಂದಿರುವಂತದ್ದು. ಮತ್ತೊಂದು ಕಡೆಗೆ ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರಿಗೆ ಆಪ್ತರಾಗಿರುವಂತಹ ನಾಯಕರನ್ನು ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ನವೆಂಬರ್ ತಿಂಗಳಲ್ಲಿ ಏನಾದ್ರೂ ಆ ಒಂದು ಕೆಲಸ ಶುರುವಾದ್ರೆ ಮಾರ್ಚಿನ ಮಾರ್ಚಿನವರೆಗೂ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗಬಹುದು ಅನ್ನೋಂತ ಲೆಕ್ಕಾಚಾರ ಇದೆ. ಒಂದೊಮ್ಮೆ ಅವರ ಪ್ರಯತ್ನವೇ ವಿಳಂಬ ಆದ್ರೆ ಮುಂಬರುವಂತ ದಿನಗಳಲ್ಲಿ ಮತ್ತಷ್ಟು ವಿಳಂಬ ಆಗಬಹುದು ಅಧಿಕಾರ ಸಿಗುವಂತದ್ದು ಅನ್ನೋಂತ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಏನು ಅನ್ನುವಂಥದ್ದೇ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಈ ಬಗ್ಗೆ ರಾಜ್ಯ ನಾಯಕರಿಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಬಣ ಇಲ್ಲ, ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಕ್ಯಾಬಿನೆಟ್ ರಿಶಫಲ್ ಮಾತ್ರ ಆಗುತ್ತೆ ಅನ್ನೋ ವಾದವನ್ನು ಇಡ್ತಾ ಇದ್ದಾರೆ. ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ಖಂಡಿತವಾಗಿಯೂ ಹಾಗೆ ಆಗತ್ತೆ, ಹಾಗಾಗಿನೇ ಡೆಡ್ ಲೈನ್ ಕೊಡಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ ರಾಜ್ಯದಲ್ಲಿ ಸರ್ಕಾರ ಇರುವಂತದ್ದು ಬಹುಮುಖ್ಯ ಪಾತ್ರ ವಹಿಸುವಂತ ಕಾರಣಕ್ಕಾಗಿ ಇಲ್ಲಿಯ ವಿಚಾರಕ್ಕೆ ಒಂದಷ್ಟು ಎಚ್ಚರಿಕೆ ನಡೆಯನ್ನು ಕೂಡ ಅನುಸರಿಸುವಂತ ಸಾಧ್ಯತೆಗಳಿದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಹೈಕಮಾಂಡ್ ಈಗ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇದೆಯಾ ಅಂತ ಹೇಳಿ ನೋಡಿದ್ರೆ ಬೇರೆ ಬೇರೆ ರಾಜ್ಯಗಳ ಮೇಲೂ ಕೂಡ ಈಗ ಕರ್ನಾಟಕದಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವಂತ ತೀರ್ಮಾನ ಪರಿಣಾಮವನ್ನ ಬೀರುತ್ತೆ ಅನ್ನುವ ಲೆಕ್ಕಾಚಾರಗಳು ಕೂಡ ಇದಾವೆ. ಡಿ ಕೆ ಶಿವಕುಮಾರ್ ಹಾಗಂತ ಹೇಳಿ ಸುಮ್ಮನೆ ಕೂತಿಲ್ಲ. ಪ್ರಿಯಾಂಕಾ ಗಾಂಧಿ ವಾದ್ರಾ ಮೂಲಕ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ರಾಹುಲ್ ಗಾಂಧಿ ಅವ್ರ ಗಮನಕ್ಕೂ ಕೂಡ ತಂದಿದ್ದಾರೆ. ಸಿದ್ದರಾಮಯ್ಯ ಹಾಗೆ ಅವರ ಪಟಾಲಂ ಅಂತೂ ಸದ್ಯಕ್ಕೆ ಅಂತದ್ ಮಾಡಬೇಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಶಾಸಕರ ಬೆಂಬಲ ಇರೋದು ಸಿದ್ದರಾಮಯ್ಯನವರಿಗೆ. ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲೊಂದಿಲ್ಲೊಂದು ಶಾಸಕರು ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅಂತೇಳಿ ಹೇಳ್ತಾ ಇದ್ದಾರೆ. ಬಹುಶಃ ಇದು ಮುಂದೆ ನವೆಂಬರ್ ಕ್ರಾಂತಿಯಾಗಿ ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಕುರ್ಚಿ ಮೇಲೆ ಕೂರ್ತಾರಾ ಅಂತ ಹೇಳಿ ಕೇಳಿದ್ರೆ ಅದರ ತೀರ್ಮಾನ ಹೈಕಮಾಂಡೇ ಮಾಡಬೇಕಾಗಿದೆ. ಸದ್ಯಕ್ಕಂತೂ ಭಾರಿ ಕುತೂಹಲ. ಹೈಕಮಾಂಡ್ ಅಂಗಳದಲ್ಲಿ ಈಗ ಚೆಂಡು ಇದೆ. ಹೈಕಮಾಂಡ್ ಅಸ್ತು ಅಂತೇಳಿ ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕತ್ವ ಹಾಗೆ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಬದಲಾಗುವಂತ ಸಾಧ್ಯತೆ ಇದೆ. ಹೈಕಮಾಂಡ್ನಲ್ಲಿ ಸಿಎಂ ಬದಲಾವಣೆಯ ಕಗ್ಗಂಟಂತೂ ಖಂಡಿತ ಇದೆ. ಸಿಎಂ ಬದಲಾವಣೆ ಮತ್ತೆರಡು ರಾಜ್ಯದಲ್ಲೂ ಕೂಡ ಬಡಿದಾಟ ಆಗೋದು ಕಾಣಿಸ್ತಾ ಇದೆ. ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲೂ ಕೂಡ ಕ್ರಾಂತಿಯ ಕಿಚ್ಚು ಮೊಳಗುತ್ತ. ಹೀಗಾಗಿ ಅಡಕತ್ತರೆಯಲ್ಲಿ ಸಿಲುಕಿರುವ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನ ಕಾದು ನೋಡುವ ತಂತ್ರಕ್ಕೇನಾದ್ರೂ ಒಳಗಾಗಿದೆಯಾ ಅನ್ನೋದು. ಅಡಕತ್ತರೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಸಿಲುಕಿದೆ ಅನ್ನೋದು ಮೇಲ್ನೋಟಕ್ಕೆ ಈಗ ತಿಳಿದು ಬರ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿಯ ಬೆಳವಣಿಗೆ ಪಕ್ಕದ 2 ರಾಜ್ಯಗಳಲ್ಲೂ ಕೂಡ ಸಂಚಲನ ಸೃಷ್ಟಿ ಮಾಡುತ್ತೆ. ಹಾಗಾಗಿ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದೆಯಾ ಹೈಕಮಾಂಡ್ ನೋಡಬೇಕು. ಸದ್ಯಕ್ಕಂತೂ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದ ಸಮಯದಿಂದಲೇ ಈ ಕ್ರಾಂತಿಯ ಕಿಡಿ, ನವೆಂಬರ್ ಕ್ರಾಂತಿಯ ಕಿಡಿ ಅದು ದೊಡ್ಡ ಮಟ್ಟದಲ್ಲಿ ಜ್ವಾಲೆಯಾಗಿ ಸುಡುತ್ತೆ ಕಾಂಗ್ರೆಸ್ ಪಾರ್ಟಿಯನ್ನ ಅನ್ನೋದು ಚರ್ಚೆ ಇದೆ. ಬಹುಶಃ ಇದು ಮುಂದಿನ ಹಂತದಲ್ಲಿ ಯಾವ ಸ್ವರೂಪವನ್ನ ಪಡೆಯುತ್ತೆ ಕಾದು ನೋಡಬೇಕಾಗಿದೆ. ಆರಂಭದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಬಹುಮತಕ್ಕೆ ಬಂದಾಗ
2.5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ, 2 ವರ್ಷ ಡಿಕೆ ಶಿವಕುಮಾರ್ ಅಂತ ಹೇಳಿದ್ರು. ಆದ್ರೆ ಅದಾಗದೇ ಇದ್ದಾಗ ಸಿಎಂ ಆಗ್ಬೇಕು ಅಂತೇಳಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಎಲ್ಲಾ ರೀತಿಯಲ್ಲೂ ಕೂಡ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ವಾದ್ರಾ ಮೂಲಕ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಬಿಹಾರ ಚುನಾವಣೆ ಬಳಿಕ ಸಂಸತ್ ಅಧಿವೇಶನ ನಡೆಯುತ್ತೆ. ಅಧಿವೇಶನ ಪ್ರಾರಂಭ ಆದ್ರೆ ರಾಹುಲ್ ಮತ್ತೆ ಬ್ಯುಸಿ ಆಗ್ತಾರೆ. ಹಾಗಾಗಿ ಈಗಲೇ ಒತ್ತಡ ಹೇರುವಂತ ಪ್ರಯತ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಮೂಲಕ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅಂತೂ ಪಟ್ಟು ಹಿಡಿದಿದ್ದಾರೆ. ಪಕ್ಷಕ್ಕೋಸ್ಕರ ನಾನು ದುಡಿದಿದ್ದೇನೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಶತ ಪ್ರಯತ್ನವನ್ನ ಮಾಡಿದ್ದೇನೆ, ನನ್ನನ್ನ ಮುಖ್ಯಮಂತ್ರಿಯಾಗಿ ಪರಿಗಣಿಸಬೇಕು ಅನ್ನೋದು ಹೈಕಮಾಂಡ್ ಮಟ್ಟದಲ್ಲಿ ಅವರು ವಿಚಾರವನ್ನ ಮುಟ್ಟಿಸಿದ್ದಾರೆ. ಹೈಕಮಾಂಡ್ಗೂ ಕೂಡ ಅವರ ನಿಶ್ಚಯ ಎಲ್ಲ ಗೊತ್ತಿದೆ. ಹೀಗೆಲ್ಲ ಇರುವಾಗ ಹೈಕಮಾಂಡ್ ಯಾವ ತೀರ್ಮಾನಕ್ಕೆ ಬರುತ್ತೆ ನೋಡಬೇಕಾಗಿದೆ. ಆದ್ರೆ ಒತ್ತಡ ಹೇರುವ ಪ್ರಯತ್ನ ಅಂತೂ ಡಿಕೆ ಶಿವಕುಮಾರ್ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಹೈಕಮಾಂಡ್ ಅಂಗಳದಲ್ಲಿ ಈಗ ಚೆಂಡಿದೆ. ಹೈಕಮಾಂಡ್ ರಿಸ್ಕ್ ತೆಗೆದುಕೊಳ್ಳುತ್ತಾ? ನವೆಂಬರ್ ಕ್ರಾಂತಿ ಬಗ್ಗೆ ಈಗ ಪ್ರೋಗ್ರೆಸಿವ್ ಅಪ್ಡೇಟ್ ಏನಿದೆ ಹನುಮಂತು? ರಂಜಿತ್, ಕಾಂಗ್ರೆಸ್ನ ಒಳಗಡೆನ ನವೆಂಬರ್ ಕ್ರಾಂತಿ ಏನಿದೆ ಈ ಕ್ಷಣದವರೆಗೂ ಕೂಡ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡೆಡ್ಲೈನ್ ಕೊಟ್ಬಿಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಈ ನಡುವೆ ಕಾಂಗ್ರೆಸ್ನ ಹೈಕಮಾಂಡ್ ನಡೆ ಏನು ಅನ್ನುವಂಥದ್ದು ಒಂದಷ್ಟು ಇನ್ನೂ ಕೂಡ ನಿಗೂಢವಾಗಿ ಇತ್ತು. ಅದರ ಜೊತೆಗೆ ಅಸಲಿ ಆಟ ಯಾವಾಗಿಂದ ಶುರುವಾಗುತ್ತೆ ಅನ್ನುವಂತ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಅಸಲಿ ಆಟ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದಂತ ಸಂದರ್ಭದಿಂದ ಶುರುವಾಗುತ್ತೆ ಅಸಲಿ ಆಟ. ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಆಟಗಳು ಇಲ್ಲ ಅನ್ನುವಂತ ಈಗ ಇರುವಂತಹ ಮಾಹಿತಿ ಪ್ರಕಾರ. ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆನೂ ಕೂಡ ಅನೇಕ ರೀತಿಯ ಸವಾಲುಗಳಿದಾವೆ. ಯಾಕೆ ಆ ಸವಾಲುಗಳು ಏನು ಅಂತಂದು ಹೇಳಿದ್ರೆ, ಒಂದು, ಸಹಜವಾಗಿ ಇರುವಂತ 3 ರಾಜ್ಯಗಳಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಬೇಕು, ಯಾವುದೇ ರೀತಿಯ ಗೊಂದಲಗಳು ಆಗದಂತೆ ರೀತಿಯಲ್ಲಿ ಸರ್ಕಾರಗಳನ್ನ ಮುನ್ನಡೆಸಬೇಕು, ಮತ್ತೆ ನಾಯಕತ್ವವನ್ನು ಕೂಡ ಒಂದಷ್ಟು ಉಳಿಸಿಕೊಳ್ಳುವಂತ ಪ್ರಯತ್ನಗಳನ್ನ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಯಾಕೆ ಅಂತಂದು ಹೇಳಿದ್ರೆ, ಕರ್ನಾಟಕದಲ್ಲಿ ಏನಾದ್ರೂ ಬದಲಾವಣೆಯ ಪರ್ವ ಶುರುವಾಯಿತು ಅಂತಂದು ಹೇಳಿದ್ರೆ ಇದೇ ಮಾದರಿಯ ಒತ್ತಡಗಳು 2 ರಾಜ್ಯಗಳಲ್ಲಿ ಕೇಳಿ ಬರಬಹುದು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಇಲ್ಲಿ ಸಿದ್ದರಾಮಯ್ಯ ಅವರ ನಂತರ ಮುಂದಿನ ನಾಯಕರು ಯಾರು, ಮಾಸ್ ಲೀಡರ್ ಯಾರು ಅನ್ನುವಂತ ಪ್ರಶ್ನೆ, ಮತ್ತೆ ಅವರಿಗೆ ಮುಂದಿನ ಸ್ಥಾನಮಾನಗಳೇನು ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಕಾಂಗ್ರೆಸ್ ಮುಂದೆ ಇರುವಂತದ್ದು. ಹಾಗಾಗಿ ಇಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಕೇವಲ ಕ್ಯಾಬಿನೆಟ್ಗೆ ಮಾತ್ರ ಸೀಮಿತ ಆಗತ್ತಾ ಅಥವಾ ಸಿಎಂ ಕುರ್ಚಿಗೂ ಕೂಡ ವ್ಯಾಪಿಸುತ್ತಾ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಹೈಕಮಾಂಡ್ಗೆ ಒಂದ್ ರೀತಿ ನುಂಗಲಾರ್ದ ಬಿಸಿ ತುಪ್ಪ ಆಗಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ ಒಂದೊಮ್ಮೆ ದೊಡ್ಡ ರಿಸ್ಕಿಗೆ ಕೈ ಹಾಕಿದ್ರೆ ಅದು ಒಂದಷ್ಟು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದಷ್ಟು ಕಾದು ನೋಡುವ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯ ಬಿಹಾರ ಎಲೆಕ್ಷನ್ ನಲ್ಲಿ ಇಡೀ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೆಲ್ಲರೂ ಬಿಸಿ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಅಲ್ಲಿ ಬಿಸಿ ಇದ್ದಾರೆ. ಇದಾದ ನಂತರದಲ್ಲಿ ಬಜೆಟ್ ಸಂಸತ್ ಅಧಿವೇಶನ ಪ್ರಾರಂಭ ಆಗ್ಬಹುದು, ಅದು ಬಿಜಿ, ಅದರಲ್ಲೂ ಕೂಡ ಬಿಸಿ ಆಗ್ಬಹುದು. ಮತ್ತೊಂದು ಕಡೆಗೆ ವಿದೇಶಿ ಪ್ರವಾಸವೂ ಕೂಡ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಮತ್ತೆ ಈಗೇನಾದ್ರು ಪ್ರಾರಂಭ ಮಾಡಲಿಲ್ಲ ಅಂತಂದ ಹೇಳಿದ್ರೆ ಮತ್ತಷ್ಟು ವಿಳಂಬ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತ ಪ್ರಯತ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯ ವಿಚಾರದಲ್ಲಿ, ಕ್ರಾಂತಿಯ ವಿಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಒಂದೊಂದು ಸತ್ಯ ರಿಸ್ಕಿಗೆ ಕೈ ಹಾಕುವಂತ ವಿಚಾರದಲ್ಲಿ ಇನ್ನೂ ಕೂಡ ಹೈಕಮಾಂಡ್ ಯಾವುದೇ ರೀತಿಯ ತೀರ್ಮಾನ ಕೂಡ ಕೈಗೊಂಡಿಲ್ಲ. ರಂಜಿತ್, ಹನುಮಂತು, ಈಗ ಡಿಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಅವರ ಮೂಲಕ ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನೋದು, ಇದು ಬಹುಶಃ ಇದು ಫಲಶ್ರುತಿ ಆಗತ್ತಾ? ರಾಹುಲ್ ಗಾಂಧಿ ಅವರು, ಅವ್ರಿಗೆ ಗೊತ್ತಿದೆ 2.5 ವರ್ಷ ಬದಲಾಯಿಸಬೇಕು ಅನ್ನುವಂತ ಲೆಕ್ಕಾಚಾರ ಅವ್ರಿಗೆ ಗೊತ್ತಿತ್ತು. ಆದ್ರೆ ಈ ಸಮಯಕ್ಕೆ ಇದು ಏನಾಗಬಹುದು, ಮತ್ತೆ ಪಕ್ಕದ 2 ರಾಜ್ಯದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ನಾಯಕತ್ವ ಬದಲಾವಣೆ ಆದ್ರೆ ಅನ್ನೋದು, ಏನೇನಾಗಬಹುದು? ಖಂಡಿತವಾಗಿಯೂ ರಂಜಿತ್, ಇಲ್ಲಿ ಬದಲಾವಣೆ ಒಂದೊಮ್ಮೆ ಆದ್ರೆ ಸಹಜವಾಗಿ ಅದು ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಕಾಂಗ್ರೆಸ್ನ ಒಳಗಡೆನೂ ಕೂಡ ಒಂದಷ್ಟು ಫೈಟ್ಗೆ ಕಾರಣ ಆಗಬಹುದು. ಯಾಕಂತ ಬದಲಾವಣೆಯ ಕೂಗು ಕೂಡ ಕೇಳಿ ಬರಬಹುದು ಅನ್ನೋಂಥದ್ದು. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತವಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡುವಂತದ್ದಾಗಿರಲಿ, ಅವರ ಜೊತೆಗೆ ಉತ್ತಮ ಒಡನಾಟವನ್ನು ಕೂಡ ಇಟ್ಕೊಂಡಿದ್ದಾರೆ. ಮತ್ತೆ ಆ ಮೂಲಕ ಒಂದಷ್ಟು ರಾಹುಲ್ ಗಾಂಧಿ ಅವ್ರಿಗಾಗ್ಲಿ ಅಥವಾ ಸೋನಿಯಾ ಗಾಂಧಿ ಅವ್ರಿಗಾಗ್ಲಿ ಅವರನ್ನ ರೀಚ್ ಆಗುವಂತ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋಂತ ಮಾತುಗಳು ಕಡೆಗೆ ಕೇಳಿ ಬಂದಿರುವಂತದ್ದು. ಮತ್ತೊಂದು ಕಡೆಗೆ ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರಿಗೆ ಆಪ್ತರಾಗಿರುವಂತಹ ನಾಯಕರನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ
ನವೆಂಬರ್ ತಿಂಗಳಲ್ಲಿ ಏನಾದ್ರೂ ಆ ಒಂದು ಕೆಲಸ ಶುರುವಾದ್ರೆ ಮಾರ್ಚಿನ ಮಾರ್ಚಿನವರೆಗೂ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗಬಹುದು ಅನ್ನೋಂತ ಲೆಕ್ಕಾಚಾರ ಇದೆ. ಒಂದೊಮ್ಮೆ ಅವರ ಪ್ರಯತ್ನವೇ ವಿಳಂಬ ಆದ್ರೆ ಮುಂಬರುವಂತ ದಿನಗಳಲ್ಲಿ ಮತ್ತಷ್ಟು ವಿಳಂಬ ಆಗಬಹುದು ಅಧಿಕಾರ ಸಿಗುವಂತದ್ದು ಅನ್ನೋಂತ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಏನು ಅನ್ನೋಂಥದ್ದೇ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಈ ಬಗ್ಗೆ ರಾಜ್ಯ ನಾಯಕರಿಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಬಣ ಇಲ್ಲ, ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಕ್ಯಾಬಿನೆಟ್ ರಿಶಫಲ್ ಮಾತ್ರ ಆಗುತ್ತೆ ಅನ್ನೋ ವಾದವನ್ನು ಇಡ್ತಾ ಇದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಖಂಡಿತವಾಗಿಯೂ ಹಾಗೆ ಆಗತ್ತೆ, ಹಾಗಾಗಿನೇ ಡೆಡ್ ಲೈನ್ ಕೊಡಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ರಾಜ್ಯದಲ್ಲಿ ಸರ್ಕಾರ ಇರುವಂತದ್ದು ಬಹುಮುಖ್ಯ ಪಾತ್ರ ವಹಿಸುವಂತ ಕಾರಣಕ್ಕಾಗಿ ಇಲ್ಲಿಯ ವಿಚಾರಕ್ಕೆ ಒಂದಷ್ಟು ಎಚ್ಚರಿಕೆ ನಡೆಯನ್ನು ಕೂಡ ಅನುಸರಿಸುವಂತ ಸಾಧ್ಯತೆಗಳಿದಾವೆ. ರಂಜಿತ್. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಹೈಕಮಾಂಡ್ ಈಗ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇದೆಯಾ ಅಂತ ಹೇಳಿ ನೋಡಿದ್ರೆ ಬೇರೆ ಬೇರೆ ರಾಜ್ಯಗಳ ಮೇಲೂ ಕೂಡ ಈಗ ಕರ್ನಾಟಕದಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವಂತ ತೀರ್ಮಾನ ಪರಿಣಾಮವನ್ನ ಬೀರುತ್ತೆ ಅನ್ನುವ ಲೆಕ್ಕಾಚಾರಗಳು ಕೂಡ ಇದಾವೆ. ಡಿಕೆ ಶಿವಕುಮಾರ್ ಹಾಗಂತ ಹೇಳಿ ಸುಮ್ಮನೆ ಕೂತಿಲ್ಲ. ಪ್ರಿಯಾಂಕಾ ಗಾಂಧಿ ವಾದ್ರಾ ಮೂಲಕ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ರಾಹುಲ್ ಗಾಂಧಿ ಅವ್ರ ಗಮನಕ್ಕೂ ಕೂಡ ತಂದಿದ್ದಾರೆ. ಸಿದ್ದರಾಮಯ್ಯ ಹಾಗೆ ಅವರ ಪಟಾಲಂ ಅಂತೂ ಸದ್ಯಕ್ಕೆ ಅಂತದ್ ಮಾಡಬೇಡಿ ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಶಾಸಕರ ಬೆಂಬಲ ಇರೋದು ಸಿದ್ದರಾಮಯ್ಯನವರಿಗೆ. ಡಿಕೆ ಶಿವಕುಮಾರ್ ಅವರಿಗೆ ಅಲ್ಲೊಂದಿಲ್ಲೊಂದು ಶಾಸಕರು ಮುಖ್ಯಮಂತ್ರಿ ಆಗಬೇಕು ಡಿಕೆ ಶಿವಕುಮಾರ್ ಅಂತೇಳಿ ಹೇಳ್ತಾ ಇದ್ದಾರೆ. ಬಹುಶಃ ಇದು ಮುಂದೆ ನವೆಂಬರ್ ಕ್ರಾಂತಿಯಾಗಿ ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿದು ಡಿಕೆ ಶಿವಕುಮಾರ್ ಕುರ್ಚಿ ಮೇಲೆ ಕೂರ್ತಾರಾ ಅಂತ ಹೇಳಿ ಕೇಳಿದ್ರೆ ಅದರ ತೀರ್ಮಾನ ಹೈಕಮಾಂಡೇ ಮಾಡಬೇಕಾಗಿದೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ.